ನಮಸ್ತೆ ವೀಕ್ಷಕರೇ, ಜಾತಕಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದ್ದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ತ್ರಯೋದಶಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಆರ್ದ್ರಾ ನಕ್ಷತ್ರ, ಸೋಮವಾರ, ಸೋಮಪ್ರದೋಷ. ಎಂಥ ಪ್ರಶಸ್ತವಾದ ದಿವಸ ಅಂದರೆ ಈಶ್ವರನ ಆರಾಧನೆಗೆ ತುಂಬ ವಿಶಿಷ್ಟವಾದ ದಿವಸ. ಈಶ್ವರನ ಆರಾಧನೆಯನ್ನು ತಪ್ಪದೇ ಪ್ರತಿಯೊಬ್ಬರೂ ಇದನ್ನು ಯಾರು ಕೇಳಿಸ್ಕೊಳ್ತಾ ಇದ್ದೀರೋ, ಯಾರು ನೋಡ್ತಾ ಇದ್ದೀರೋ ಅದನ್ನು ಮನಸ್ಸಿಗೆ ತೊಗೊಂಡ್ರೆ ಬಹಳ ಒಳ್ಳೆಯದು. ಏಕೆಂದರೆ ಇಂಥ ಒಂದು ಕಾಲ ಮತ್ತೊಮ್ಮೆ ದಕ್ಕೋದು ಸುಲಭ ಅಲ್ಲ, ಬಹಳ ಅಪರೂಪಕ್ಕೆ ಹೀಗೆ ಬರುತ್ತೆ. ಸೋಮಪ್ರದೋಷ ಈ ದಿವಸ ತುಂಬ ಚೆನ್ನಾಗಿದೆ. ಯಾರು ಈ ದಿವಸ ಶಿವಸ್ಮರಣೆ ಮಾಡದೆ ಉಳಿತಾರೋ ಮಹಾ ವ್ಯರ್ಥ ಮಾಡಿಕೊಂಡು ಹಾಗೆ ಅವ್ರ ಬದುಕಿನಲ್ಲಿ ಆ ರೀತಿಯ ಒಂದು ಸಂದರ್ಭ ಈ ದಿವಸ. ಹೀಗಾಗಿ ತಪ್ಪದೇ ಈಶ್ವರ ಸನ್ನಿಧಾನಕ್ಕೆ ಹೋಗ್ತಿರೋ, ನಿಮ್ಮ ಮನೆಯಲ್ಲೇ ಮಾಡ್ತಿರೋ ಪ್ರದೋಷ ಪೂಜೆಯನ್ನು ತಪ್ಪಿಸಬೇಡಿ. ಈ ದಿವಸ ಶಿವಸ್ಮರಣೆಯನ್ನಾದರೂ ಮಾಡಿ. ಪಂಚಾಕ್ಷರ ಜಪ ಇದೆಯಲ್ಲ, ಅದಕ್ಕೆ ತುಂಬ ಮಹತ್ವ ಇದೆ ಅನ್ನೋದನ್ನು ಶಾಸ್ತ್ರಗಳು, ಪುರಾಣಗಳು, ಅನೇಕ ಯಾವುದನ್ನು ಧರ್ಮ ಮಾರ್ಗದ ಗ್ರಂಥಗಳು ಅಂತೀವೋ ಆ ಎಲ್ಲ ಕೃತಿಗಳಲ್ಲಿ ಇದಕ್ಕೆ ಬಹಳ ಮಹತ್ವದ ಸ್ಥಾನ ಕೊಟ್ಟಿದೆ. ಹೀಗಾಗಿ ಪಂಚಾಕ್ಷರಿ ಅಂತಂದರೆ ನಮಃ ಶಿವಾಯ. ಇದನ್ನು ಹೇಳ್ಕೊಳ್ಳೋದಕ್ಕೆ ಯಾರಿಗೆ ಬರಲ್ಲ, ಯಾರಿಗೆ ಕಷ್ಟ. ಹೀಗಾಗಿ ಈ ಸ್ಮರಣೆ ಮಾಡಿದ್ರು ಶಿವನಿಂದ ನಮಗೆ ಯಾರು ಭಗವಂತನಲ್ಲಿ ಏನು ಅಪೇಕ್ಷೆ ಇಡೋದು ಹೇಳು. ಅವನ ಹತ್ರ ಎಲ್ಲವೂ ಗೊತ್ತಿರ್ತಕ್ಕಂಥದ್ದಕ್ಕೆ ನೀವೀಗ ಏನಾದರೂ ವಿಷಯವನ್ನು ಹೀಗೆ ಸರ್ಚ್ ಮಾಡಿದ್ರೆ ಎಲ್ಲದರ ಬಗ್ಗೆ ಅದು ಮಾಹಿತಿ ಕೊಡುತ್ತೆ. ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ವಸ್ತುತಃ, ಅದಕ್ಕೆ ಸಂಪೂರ್ಣ ಮಾಹಿತಿ ಇರುತ್ತೆ. ನಮ್ಮ ಬಗ್ಗೆನೂ ಕೇಳಿದ್ರೆ ಅದು ಉತ್ತರಿಸ್ಬಿಡುತ್ತೇನೋ. ಆದರೆ ಪರಶಿವನಿಗೆ ನಮ್ಮ ಹೊರಗಿನ ಬಾಹ್ಯ ಚಟುವಟಿಕೆಗಳಷ್ಟೇ ಹೇಗೆ ನಾವೇನು ಅಂತ ಕೇಳಿದ್ರೆ ಅದು ನಮ್ಮ ಯಾವುದೋ ಒಂದು ಸ್ನೇಹಿತರ ಅಥವಾ ನಾವು ಹಾಕಿದ ಪೋಸ್ಟೋ ಇನ್ನೇನೋ ಇವುಗಳ ವಿಚಾರ ಇಟ್ಟುಕೊಂಡು ಹೇಳುತ್ತೆ. ಪರಮೇಶ್ವರ ಹಾಗಲ್ಲ. ನಮ್ಮ ಅಂತರಂಗದಲ್ಲಿ ಗೂಢವಾಗಿ ಅಡಗಿಕೊಂಡಿರುವ ಆ ಮನಸ್ಸಿನ ಜಾಡನ್ನು ಕೂಡ ಪರಮೇಶ್ವರ ಅರಿಯಬಲ್ಲ. ಹೀಗಾಗಿ ನಮ್ಮ ಒಳಿತು ಕೆಡುಕು ಇವುಗಳೆಲ್ಲ ನಮ್ಮ ಒಳಗೆ ಹೇಗೆ ಗೊತ್ತಿದೆಯೋ ಪರಮೇಶ್ವರನಿಗೆ ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಬ್ಬರ ಮನಸ್ಸು ಚಿತ್ತಲಹರಿ ಏನು ಹೇಗೆ ಹರಿಯುತ್ತೆ ಇದರ ಬಗ್ಗೆ ಅವನಿಗೆ ತುಂಬ ಸ್ಪಷ್ಟತೆ ಇದೆ. ಹೀಗಾಗಿ ಅವನಲ್ಲಿ ನಾವು ಮನಸ್ಸಿನಲ್ಲಿ ಮರೆಮಾಚಿಕೊಂಡು ಅಲ್ಲೊಂದು ಬಾಗಿಲು ಹಾಕ್ಕೊಂಡು ನಾವೇನೋ ಹೊರಗಡೆ ಬಾಹ್ಯೇಂದ್ರಿಯಗಳ ಮೂಲಕ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗೆ ಬಾಹ್ಯೇಂದ್ರಿಯಗಳ ಮೂಲಕ ನಾನು ಒಳ್ಳೆಯವನು ಅನ್ನಿಸ್ಕೊಳ್ಳೋ ಪ್ರಯತ್ನ ಮಾಡುವ ಯಾವ ಕಾರ್ಯಗಳನ್ನು ಮಾಡ್ತಾನೋ ಅವನು ಮೂರ್ಖ. ಯಾಕೆಂದರೆ ಅಂತರಂಗದಲ್ಲಿ ಬೇಕು. ಪರಮೇಶ್ವರನ ಮುಂದೆ ನಿಂತು ಅವನು ಅಂತರಂಗದ ಬೆಳಕು. ಅಲ್ಲಿ ನಿಂತುಕೊಂಡು ನಾವು ತಪ್ಪಾದ ಮಾಹಿತಿ ಭಗವಂತನಲ್ಲಿ ನಾವು ಭಿನ್ನವಿಸ್ಕೊಳ್ಬಾರ್ದು. ಹೀಗಾಗಿ ಪರಮೇಶ್ವರನ ಮುಂದೆ ನಿಂತು ಕುವೆಂಪು ಅವರ ಪದ್ಯ ನೆನಪಾಗುತ್ತೆ. ಮತ್ತು ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು. ಸೂರ್ಯನಿಗೆ ಕಾಂತಿ ಕೊಡೋದು ಯಾರಪ್ಪ ಅಂದರೆ ಪರಮೇಶ್ವರ. ನೀನಾಗಿದೀಯಪ್ಪ ಪರಮೇಶ್ವರ. ಹೀಗಿರುವ ಅವನಿಗೇ ಕಾಂತಿ ಕೊಡೋ ನೀನು. ನಿನ್ನಂಥವನ್ನ ಹೀಗೆ ಪ್ರಪಂಚಕ್ಕೆಲ್ಲ ಬೆಳಕು ಕೊಡೋ ನಿನ್ನನ್ನು ನಾನು ನೋಡಿಬಿಟ್ರೆ ಪಾಪತಾ ನುಳಿಯುವುದೇ ಪಾಪವಾಗಿ. ಪಾಪ ಹೇಗೆ ನಿನ್ನ ನೋಡಿದ ಮೇಲೂ ನನಗೆ ಪಾಪ ಅಂಟ್ಕೊಂಡಿರುತ್ತೆ. ಗಂಗೆಯಲ್ಲಿ ನಾವು ಮುಳುಗಿದ ಮೇಲೆ ಮತ್ತೆ ಅದೇ ಮನಸ್ಥಿತಿ ಇರುತ್ತೆ ನಮಗೆ. ಆದರೆ ಹೇಗಿರಬೇಕು ಅಂದರೆ ಮುಳುಗಿದ್ದೀನಿ ಅಂದರೆ ಗಂಗೆ ಪಾಪ ತೊಳಿತಾಳೆ ಅಂತಂದರೆ ತೊಳೆದು ಹೋಗಿದೆ ಅನ್ನೋ ದೃಢವಾದ ವಿಶ್ವಾಸ ಇರಬೇಕು. ಆ ರೀತಿಯಲ್ಲಿ ಪರಮೇಶ್ವರನ ಪೂಜೆ ಮಾಡಿದ್ದೀನಿ ಅಂದಮೇಲೆ, ಪೂಜೆ ಮಾಡಿದ ಮೇಲೂ ಶಿವನ ಪ್ರಸಾದ ತಗೊಂಡ ಮೇಲೂ ನಮ್ಮಲ್ಲಿ ಅದಿದೆಯಾ?
ಇಷ್ಟು ದಿವಸ ಮಾಡಿದ ಪಾಪ ಉಳಿಯುತ್ತಾ ನಿನ್ನ ಮುಂದೆ ಉಳಿಯುತ್ತಾ? ಕರ್ಪೂರ ಉರಿದೋಗಿಬಿಡುತ್ತೆ. ಅದರ ಅವಶೇಷವನ್ನು ಅದರ ಅವಶೇಷ ಹೇಗೆ ಉಳಿಸೋದೇ ಇಲ್ವೋ, ಕರ್ಪೂರ ಹಚ್ಚಿ ನೀವು ಅದು ಇದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ ಕರಗೋಗಿರುತ್ತೆ ನೋಡಿ. ಆ ರೀತಿಯಲ್ಲಿ ನಮ್ಮ ಪಾಪಗಳಿದ್ವಾ ಇಲ್ವಾ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಹಾಗಾಗಿತ್ತು ಎಷ್ಟು ಭಕ್ತರು ಅಂತ ಹಾಗೆ ಕಂಡದ್ದು ಮಾರ್ಕಂಡೇಯನಿಂದ ಗಮನಿಸ್ಕೊಂಡ್ರೆ ನಾವು ಬಂದರೆ. ಆ ರೀತಿಯಲ್ಲಿ ಪರಶಿವನ ಮುಂದೆ ಈ ದಿವಸ ನಿಂತು ಒಂದು ಬಿಲ್ವಾರ್ಚನೆ, ತುಂಬ ಪರಶಿವನಿಗೆ ಪರಮಪ್ರಿಯ ಅಂತೆ ಬಿಲ್ವಾರ್ಚನೆ ಮಾಡಿಸೋದು, ಭಸ್ಮಾರ್ಚನೆ ಮಾಡಿಸೋದು ಇವೆಲ್ಲ. ಹೀಗಾಗಿ ಈ ದಿವಸ ಈಶ್ವರನ ಮುಂದೆ ಹೋಗಿ ಪರಶಿವನಲ್ಲಿ ತಪ್ಪು ಒಪ್ಪು ಏನೋ ಇರುತ್ತೆ. ಹೇಗೆ ಎಲ್ಲವನ್ನ ನೀನು ಈ ಪ್ರಪಂಚ ಸೃಷ್ಟಿಯಾಗಿದೆಯಲ್ಲಪ್ಪ, ಇಲ್ಲಿ ಒಳ್ಳೆಯದು ಇದೆ ಕೆಡುಕು ಇದೆ, ಎಲ್ಲವನ್ನ ನೀನೇ ಸೃಷ್ಟಿ ಮಾಡಿದ್ಯಾ. ನಿನ್ನ ಸೃಷ್ಟಿಯಲ್ಲೇ ಅದಿರುವಾಗ ನಾನು ಅದರ ಭಾಗವಾಗಿಬಿಟ್ಟಿದ್ದೀನಿ. ಹೀಗಾಗಿ ನನ್ನನ್ನು ಸರಿಪಡಿಸು, ಒಳ್ಳೆಯ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗು, ಸತ್ಕಾರ್ಯಗಳನ್ನು ಮಾಡಿಸು. ಈ ರೀತಿಯಲ್ಲಿ ಪ್ರಾರ್ಥಿಸಿ ಶಿವನ ಅನುಗ್ರಹ ಆಗುತ್ತೆ. ಜೊತೆಗೆ ದಿವಸ ನಮ್ಮ ಹೊಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶ ಯಾವುದು ಪ್ರಸಿದ್ಧವಾದ ಪ್ರಕಾಶನ ಇದೆ, ಅದನ್ನು ನಿರ್ಮಾಣ ಮಾಡಿದವರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅವರ ಆರಾಧನಾ ದಿವಸ ಈ ದಿವಸ. ಅವರು ನಾವು ಹೇಗೆ ವ್ಯಾಸರನ್ನು ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತೀವೋ ಆ ರೀತಿಯಲ್ಲಿ ಅಷ್ಟು ವಿಶಾಲವಾಗಿ ಅಲ್ಲದೆ ಇದ್ದರೂ ಸಾಕಷ್ಟು ಈ ಅಧ್ಯಾತ್ಮಕ್ಕೆ ಸಂಬಂಧಿಸಿದ ಹಾಗೆ, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ, ಧರ್ಮ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಬಗೆಯ ಈ ನಾವು ಯಾವುದನ್ನು ಈ ಧರ್ಮ ಕ್ಷೇತ್ರ ಅಂತ ಏನಂತೀವೋ ಇವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಎಷ್ಟೋ ಗ್ರಂಥಗಳನ್ನು ಅವರು ತುಂಬ ಸರಳವಾಗಿ ಬರೆದು, ಆ ಕಾಲದಲ್ಲಿ ಬರೆಯೋದು, ಅದನ್ನು ಪ್ರಕಟ ಮಾಡೋದು, ಅದನ್ನು ಮುದ್ರಣ ಮಾಡಿಸೋದು ದೊಡ್ಡ ಕಾರ್ಯ ಇವೆಲ್ಲ. ಹಾಗೆ ಈ ದಿವಸ ನಾವು ಯಾವುದಾದ್ರೂ ಒಂದು ಅಧ್ಯಾತ್ಮ ಸಂಬಂಧಿ ಪುಸ್ತಕ ಅಂತಂದರೆ ತಕ್ಷಣ ನೆನಪಾಗೋದು ನಮಗೆ ಅಲ್ಲಿ ಹೊಳೆ ನರಸೀಪುರದ ಆ ಪ್ರಕಾಶನ. ಹೀಗಾಗಿ ಅಂಥ ಸ್ವಾಮಿಗಳ ಆರಾಧನಾ ದಿವಸ ಅಂಥವ್ರನ್ನ ಸ್ಮರಿಸಿದ್ರೆ ಅವರಿಗೆಲ್ಲ ಬೆಳಕಾಗಿರ್ತಕ್ಕಂತಹ ಗುರುಗಳು ಅಂತಂದರೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಅವರು ಎಂಥ ವಿದ್ವತ್ ಶಿರೋಮಣಿ ಶಿಖರ ಅಂತಂದರೆ ಅವರ ಮುಂದೆ ವಿದ್ವಾಂಸರೇ ಇರಲಿಲ್ಲ ಅಂತ. ಅಂಥ ಮಹಾ ವಿದ್ವತ್ ಬೆಳಕು, ಅವರಿಂದ ಹರಿದು ಬಂದ ಬೆಳಕು ಇವರು. ಹೀಗಾಗಿ ಇವರೆಲ್ಲ ಅವರ ಪುಸ್ತಕಗಳನ್ನ ನಾವು ಓದಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಠಿಣವಾದ ಬ್ರಹ್ಮಸೂತ್ರ ಭಾಷೆಯಿಂದ ಒಂದು ಸಾಮಾನ್ಯ ವೇದ ಅಂತ ಅಂದರೆ ಏನು ಅಲ್ಲಿವರೆಗೆ ಒಂದು ಪುಟ್ಟ ಎಲ್ಲರೂ ಅದನ್ನು ಓದಬಹುದು, ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಆ ರೀತಿಯಲ್ಲಿ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ವಿಸ್ತಾರ ಕೆಲಸ ಮಾಡಿದ್ದಾರೆ ದೊಡ್ಡವರು. ಯಾವುದೇ ಆಸರೆ ಅವಕಾಶಗಳು ಅನುಕೂಲಗಳು ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಪುಸ್ತಕ ನೀವೊಂದು ಸಲ ಅಲ್ಲಿ ಹೋಗಿ ಬಂದರೆ ಗೊತ್ತಾಗುತ್ತೆ, ವಿಸ್ತಾರವಾಗಿದೆ. ಅಷ್ಟು ಬರೀಬೇಕು, ಅಷ್ಟು ಸಂಗ್ರಹ ಮಾಡಿ ಇಡಬೇಕು ಅಂತಂದರೆ ಅದು ಋಷಿಕಾರ್ಯ. ಹೀಗಾಗಿ ಅಂಥ ಮಹನೀಯರ ಆರಾಧನೆ, ಅವರಿಗೆ ನಾವು ನಮಸ್ಕಾರ ಸಲ್ಲಿಸೋಣ ಈ ದಿವಸ. ಸರಿ ಶಾಸ್ತ್ರಿಗಳೇ, ಈ ದಿನ ಪ್ರದೋಷ ಪೂಜೆ ಇಲ್ಲವಾದಲ್ಲಿ ಶಿವನ ಆರಾಧನೆ ಜೊತೆಗೆ ಹೊಳೆ ನರಸೀಪುರದ ಸ್ವಾಮಿಗಳ ಸ್ಮರಣೆ ಮಾಡೋದು ಸೂಕ್ತ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ನವೀನ್ ಕುಮಾರ್ ತಿಪಟೂರಿಂದ. ಇವರು ಹುಟ್ಟಿದ ದಿನಾಂಕ 11/12/2004, ಹುಟ್ಟಿದ ಸಮಯ 9 AM. ಇವರ ಪ್ರಶ್ನೆ ರಾಶಿ ಮತ್ತು ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನವೀನ್ ಕುಮಾರ್ ಅವರ ಪ್ರಶ್ನೆ ನಕ್ಷತ್ರ, ರಾಶಿ ಮತ್ತು ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ 3ನೇ ಪಾದ ತಮ್ಮದು. ಅನುರಾಧ ನಕ್ಷತ್ರ ಅಂದರೆ ಅದು ವೃಶ್ಚಿಕ ರಾಶಿಯನ್ನು ಸೇರುತ್ತೆ. ಹೀಗಾಗಿ ತಮ್ಮ ನಕ್ಷತ್ರ ಯಾವುದು? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಇನ್ನು ವೃತ್ತಿ ಸಂಬಂಧಿ ಕರ್ಮಸ್ಥಾನದಲ್ಲಿ ನಿಮಗೆ ಗುರುವಿದ್ದಾನೆ, ಅದೊಂದು ಬಲ. ಗುರು ಲಗ್ನದಿಂದ ಕರ್ಮಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ಹೀಗೆಲ್ಲ ಒಳ್ಳೆ ಕ್ಷೇತ್ರಗಳಲ್ಲಿದ್ದುಬಿಟ್ರೆ ಆ ಗುರುವಿನ ಸ್ಥಿತಿಯೇ ಆ ಒಂದು ಕ್ಷೇತ್ರ, ಆ ಸ್ಥಿತನಾಗಿರ್ತಕ್ಕಂಥ ಗುರುವಿನಿಂದ ಒಂದಷ್ಟು ಫಲ ಸಿಗುತ್ತೆ ನಮಗೆ. ಆದರೆ ಬೇರು ಬುಧ ಕರ್ಮಾಧಿಪತಿ, ಅವನು ವ್ಯಯದಲ್ಲಿದ್ದಾನೆ. ಹೀಗಾಗಿ ತಾವು ನರಸಿಂಹ ಪ್ರಾರ್ಥನೆ ಮಾಡಬೇಕು. ಪ್ರತಿ ಬುಧವಾರ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ, ಒಂದು ತುಳಸಿ ಅರ್ಚನೆ ಅಥವಾ ಪರಮಾತ್ಮನಿಗೆ ಒಂದು ಅಭಿಷೇಕ, ಇದನ್ನು ನೀವು ನೆರವೇರಿಸಿ ಪ್ರತಿ ಬುಧವಾರ ಈ ಶ್ರದ್ಧೆ ಇಟ್ಟುಕೊಳ್ಳಿ. ಯಾಕೆಂದರೆ ನಿಮಗೆ ಕೆಲಸದಲ್ಲಿ ತೊಡಕಾಗಬಾರ್ದು, ತೊಂದರೆ ಉಂಟಾಗಬಾರ್ದು. ಕೇಳಿದಿರಲ್ಲ ಮುಂದೆ ಹೇಗಿರುತ್ತೆ ಅಂತ. ಮುಂದೆ ಹೇಗಿರುತ್ತೆ ಅಂದರೆ ನರಸಿಂಹನ ಕೃಪೆಯಿಂದ ಚೆನ್ನಾಗಿರುತ್ತದು. ಹೀಗಾಗಿ ಅದನ್ನು ಮಾಡಿ ದಯವಿಟ್ಟು ಒಳ್ಳೆಯದಾಗಲಿ ತಮಗೆ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಸಂತೋಷ್ ಅವರು. ಇವರು ಹುಟ್ಟಿದ ದಿನಾಂಕ 28/7/1987, ಹುಟ್ಟಿದ ಸಮಯ 7:20 AM. ಇವರ ಪ್ರಶ್ನೆ: ಮೊಬೈಲ್ ಹಾಗೂ ಬ್ಯಾಂಕ್ ಖಾತೆ ಹ್ಯಾಕ್ ಆಗಿ ಹಣವನ್ನು ಕಳ್ಕೊಂಡಿದ್ದೇನೆ, ಉದ್ಯೋಗ ಕೂಡ ಹೋಗಿದೆ, ಉದ್ಯೋಗ ಮತ್ತು ಹಣ ಮತ್ತೆ ವಾಪಸ್ ಸಿಗುತ್ತಾ, ಏನಾದರೂ ದೋಷ ಇದ್ರೆ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಸಂತೋಷ್ ಅವರ ಪ್ರಶ್ನೆ ಅದು ವೃತ್ತಿ ಸಂಬಂಧಿ ಮತ್ತು ಹಣ ಸ್ವಲ್ಪ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನೋಡೋಣ. ನೋಡಿ, ನಿಮಗೆ ನಿಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಲ್ಲಿ ರವಿ ಶುಕ್ರ, ಲಾಭಾಧಿಪತಿ ಶುಕ್ರನಿದ್ದಾನೆ, ಆದರೆ ಮೌಢ್ಯನಾಗಿದ್ದಾನೆ. ನೋಡಿ, ವಸ್ತುತಃ ಲಾಭಾಧಿಪತಿ ಲಗ್ನದಲ್ಲಿದ್ದರೆ ಈಗ ಕಾಲ ಯಾವುದು ನಡೀತಾ ಇದೆ ನೋಡೋಣ. ಈಗ ಚಂದ್ರದಶೆಯಲ್ಲಿ ತಮಗೆ ಶುಕ್ರನ ಕಾಲ. ನೋಡಿ, ಇದು ವಸ್ತುತಃ ಅವನೇನಾದರೂ ಮೌಢ್ಯನ ಆಗಿಲ್ಲ ಅಂತಿದ್ದ ಪಕ್ಷದಲ್ಲಿ ಲಾಭವನ್ನು ಕಾಣ್ತಾ ಇದ್ದಿರಿ, ಉತ್ಕೃಷ್ಟತೆಯನ್ನು ಕಾಣ್ತಾ ಇದ್ದಿರಿ. ಮೌಢ್ಯನಾಗಿರೋ ಕಾರಣದಿಂದಾಗಿ ಲಾಭಾಧಿಪತಿ ಮೌಢ್ಯನಾದರೆ ಲಾಭವೂ ನಷ್ಟವಾಗುತ್ತೆ ಅಂತ ಆ ರೀತಿಯಲ್ಲಿ ಇದೆ. ಇದು ಪರಿಸ್ಥಿತಿಯೂ ಹಾಗೇ ಇದೆ. ಇದಕ್ಕೆ ಪರಿಹಾರ ಅಂದರೆ ಮಹಾಲಕ್ಷ್ಮಿ ಪ್ರಾರ್ಥನೆ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ದಾನ ಮಾಡಿ. ತುಪ್ಪ ಸಮರ್ಪಣೆ, ಘೃತ ಸಮರ್ಪಣೆ ಅಂತಾರೆ. ಅದನ್ನು ಮಾಡೋದರಿಂದ ನಿಮಗೆ ಈಗ ಏನು ತೊಂದರೆ ಆಗಿದೆ ಅದರಿಂದ ಹೊರಗೆ ಬರ್ತೀರಾ. ಮಹಾಲಕ್ಷ್ಮಿ ಕೃಪೆಯಿಂದ ಅದು ನಿಮಗೆ ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಜೊತೆಗೆ ಕಾರ್ತವೀರ್ಯಾರ್ಜುನ ಮಂತ್ರ ಹೇಳ್ಕೊಳ್ಳಿ, ಅದು ತುಂಬ ನಿಮಗೆ ಸಹಾಯ ಮಾಡುತ್ತೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸಂಸ್ಮರಣಾದೇವ ಹೃತಂ ನಷ್ಟಂಚ ಲಭ್ಯತೆ ಅಂತ ಮಂತ್ರ. ಇದನ್ನು ತಪ್ಪದೆ ಹೇಳ್ಕೊಳ್ಳಿ. ಇದನ್ನು ಪ್ರತಿ ದಿವಸ 108 ಬಾರಿ ಹೇಳಿ, ಶ್ರದ್ಧೆಯಿಂದ ಮಾಡಿ. ಒಂದು ಮಂಡಲ, ಒಂದು 48 ದಿವಸ ನಿರಂತರವಾಗಿ ಮಾಡಿ. ಇದು ನಿಮಗೆ ಸಹಾಯ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಗುವಿನ ಹೆಸರಲ್ಲಿ ಕೆಲಸ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ಮಗುವಿನ ಹೆಸರು ಯಕ್ಷಿತಾ, ತುಮಕೂರಿಂದ. ಹುಟ್ಟಿದ ದಿನಾಂಕ 21/3/2025, ಹುಟ್ಟಿದ ಸಮಯ 9:05 AM. ಇವರ ಪ್ರಶ್ನೆ: ಈ ಹೆಸರಲ್ಲಿ ಬೋರ್ವೆಲ್ ಕೊರೆಸಿದ್ರೆ ನೀರು ಸಿಗುವ ಸಾಧ್ಯತೆ ಇದೆಯಾ? ಈ ಹಿಂದೆ ಕೊರೆಸಿದ 2 ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ತುಂಬಾ ಕಡಿಮೆ ಇದೆ, ದಯವಿಟ್ಟು ಪರಿಹಾರ ತಿಳಿಸಿ ಅಂತಿದ್ದಾರೆ. ಯಕ್ಷಿತಾ ಅವರ ಪ್ರಶ್ನೆ ಅದು ನೀರಿಗೆ ಸಂಬಂಧಿಸಿದಲ್ವ, ನೀರು ಎಲ್ಲಿ ಸಿಗುತ್ತಾ ಇಲ್ವ ನೋಡೋಣ. ನೋಡಿ, ನೀವು ಏನು ಕಳಿಸಿದ್ದೀರಾ ಇದಕ್ಕೆ ಅಷ್ಟು ಬಲ ಕಡಿಮೆ ಇದೆ. ಹೀಗಾಗಿ ಈ ಒಂದು ಜಾತಕದ ಮೇಲೆ ನೀವು ನೀರು ತೆಗೆಸ್ತೀನಿ ಅಂದರೆ ಅದು ಕಷ್ಟ. ಬೋರ್ವೆಲ್ಲೋ ಮತ್ತೊಂದೋ ಇನ್ನೇನೋ ಕೃಷಿ ಇವುಗಳೆಲ್ಲ ಇದಕ್ಕೆ ಸ್ವಲ್ಪ ಕಷ್ಟ. ಹೀಗಾಗಿ ಇದನ್ನು ಪಕ್ಕಕ್ಕಿಟ್ಟು ಇನ್ಯಾರ್ದಾದರೂ ಬೇರೆ ನೀವು ಕಳಿಸ್ಬೇಕಿತ್ತು. 2-3 ಕಳಿಸಿದ್ದಿದ್ರೆ ಅದರಲ್ಲಿ ಯಾವುದು ಸೂಕ್ತ ಅಂತ ಪರಿಶೀಲಿಸಿ ಹೇಳಬಹುದಾಗಿತ್ತು. ಇರಲಿ, ಅಂತೂ ನೀವು ಕಳಿಸಿರೋ ಈ ಮಗುವಿನ ಜಾತಕಕ್ಕೆ ನಿಮ್ಮ ಸಂಕಲ್ಪ ಈಡೇರೋದು ಕಷ್ಟ ಇದೆ, ಅದು ಬೇಡ ಅಂತ ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನಿತಿನ್, ಮೈಸೂರಿಂದ. ಇವರು ಹುಟ್ಟಿದ ದಿನಾಂಕ 28/9/2006, ಹುಟ್ಟಿದ ಸಮಯ ಬೆಳಗ್ಗೆ 6ರಿಂದ 7. ಇವರ ಪ್ರಶ್ನೆ: ಶಿಕ್ಷಣ, ಉದ್ಯೋಗ ಹಾಗೂ ಭವಿಷ್ಯದ ಬಗ್ಗೆ ತಿಳಿಸಿ ಅಂತ. ನಿತಿನ್ ಅವರ ಪ್ರಶ್ನೆ ಉದ್ಯೋಗ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ಗುರುವಿನ ಜೊತೆಗೆ ದ್ವಿತೀಯದಲ್ಲಿರ್ತಕ್ಕಂಥ ತುಂಬ ಚೆನ್ನಾಗಿದೆ. ಅಲ್ಲಿ ವಾಗ್ಮಿ ರೂಪ ಗುಣಾನ್ವಿತೋ ಅಧಿಕ ಧನಿ ವಾಚಸ್ಪತೋ ಸೇಂದುಜೇ ಅಂತ ಹೇಳುತ್ತೆ. ವಾಚಸ್ಪತಿಯಾಗಿರ್ತಕ್ಕಂತಹ ಗುರುವಿನ ಜೊತೆಗೆ ಇಂದುಜ ಚಂದ್ರನ ಮಗನಾಗಿರ್ತಕ್ಕಂತಹ ಬುಧನು ಸೇರಿಬಿಟ್ರೆ ಅಧಿಕ ಧನಿ, ವಾಗ್ಮಿ, ರೂಪ ಗುಣಾನ್ವಿತ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ತುಂಬ ಚೆನ್ನಾಗಿ ಮಾತಾಡ್ತಕ್ಕವು, ಒಳ್ಳೆಯ ಉಪನ್ಯಾಸಕರಾಗಬಹುದು ಇವರೇ. ನೀವು ಪ್ರಯತ್ನ ಪಟ್ಟರೆ ಕೋಚಿಂಗು, ಟೀಚಿಂಗ್ ಇಂಥ ಕ್ಷೇತ್ರಗಳಲ್ಲೆಲ್ಲ ಮುಂದುವರಲಿಕ್ಕೆ ಅವಕಾಶ ಇದೆ. ತಾವು ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರ ಅದನ್ನು ಹೇಳಿಲ್ಲ, ಆದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಖಂಡಿತ ಇದೆ. ಸಾಕಷ್ಟು ಹಣ ಸಂಪಾದನೆ ಇದೆಲ್ಲ ಚೆನ್ನಾಗಿದೆ. ಇವರೇ ಜಾತಕ ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಮುನಿರತ್ನಮ್ಮ ಅವರು. ಇವರು ಹುಟ್ಟಿದ ದಿನಾಂಕ 19/7/1970, ಹುಟ್ಟಿದ ಸಮಯ ಬೆಳಗ್ಗೆ 9:30. ಇವರ ಪ್ರಶ್ನೆ: 4 ಆಪರೇಷನ್ಗಳಾಗಿದೆ, ಹರ್ನಿಯಾ, ತುಂಬ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಕುಟುಂಬದ ಸಮಸ್ಯೆ ಕೂಡ ಇದೆ, ಪರಿಹಾರ ತಿಳಿಸಿ ಅಂತಿದ್ದಾರೆ. ಮುನಿರತ್ನಮ್ಮ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ, ಕುಟುಂಬದಲ್ಲೂ ಸ್ವಲ್ಪ ತೊಡಕು ಇದೆ ಅಂತ ನೋಡೋಣ. ನೋಡಿ, ನಿಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಸಿಂಹ ಲಗ್ನ. ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ. ವ್ಯಯಾಧಿಪತಿಯಾದ ಚಂದ್ರ ಷಷ್ಠದಲ್ಲಿ, ಯಾವುದನ್ನು ನೀವು ಈ ಹರ್ನಿಯಾ ಆಪರೇಷನ್ ಅಂತ ನಾವೇನು ಕರಿತೀವೋ ಆ ಭಾಗದಲ್ಲಿ ಚಂದ್ರ ಇದ್ದಾನೆ.
ವ್ಯಯಾಧಿಪತಿ, ದುಸ್ಥಾನದ ಅಧಿಪತಿ ಆ ಭಾಗದಲ್ಲಿದ್ದರೆ ಆ ಭಾಗ ಕತ್ತರಿಸುತ್ತೆ, ಅಲ್ಲೇನೋ ಸಮಸ್ಯೆಗಳು ಬರುತ್ತೆ, ಇನ್ನೇನೋ ಸಮಸ್ಯೆಗಳು, ಈ ರೀತಿಯ ಬಾಧೆ ಇದೆ. ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಮತ್ತು ರಾಹು ಸಪ್ತಮದಲ್ಲಿರ್ತಕ್ಕಂಥದ್ದು ಅದು ದೋಷಗಳನ್ನು ಸೂಚಿಸುತ್ತೆ, ಆರೋಗ್ಯದಲ್ಲಿ ಏರುಪೇರು ಉಂಟು ಮಾಡಿಸುತ್ತೆ. ಈಗ ಪ್ರಸ್ತುತ ಕಾಲವನ್ನು ಗಮನಿಸ್ಕೊಂಡ್ರೆ ತಮಗೆ ಶನಿ ದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ಬುಧನೂ ನಿಮ್ಮ ರಾಶಿಯಲ್ಲಿ ನೋಡಿ ಕುಟುಂಬಾಧಿಪತಿ ಅವನು ವ್ಯಯದಲ್ಲಿದ್ದಾನೆ, ಅವನ ಸಮಯ ನಡೀತಾ ಇದೆ, ಸ್ವಲ್ಪ ವೀಕ್ ಆಗಿದೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ, ಪ್ರತಿ ದಿವಸ ತಪ್ಪದೆ ಒಂದು ದುರ್ಗಾ ಕವಚ ಹೇಳ್ಕೊಳ್ಳೋದು, ಎರಡನೇದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು. ಪ್ರತಿ ದಿವಸ ಶ್ರದ್ಧೆಯಿಂದ ಇದನ್ನು ಮಾಡಿ. ಎಷ್ಟು ಕಾಲ ಅಂದರೆ ಬುಧನ ಕಾಲ ಮುಗಿಯುವವರೆಗೆ, ಅಲ್ಲಿವರೆಗೂ ಇದೆಯಲ್ಲ ಸಮಸ್ಯೆ. ಹೀಗಾಗಿ 2028 ಜೂನ್ವರೆಗೆ ಇದೆಯಪ್ಪ. ಏನು ಮಾಡೋದು? ನೀವು ಕಂಗಾಲಾಗಬೇಡಿ, ಏನಪ್ಪ ಅಷ್ಟು ದೂರ ಇದೆಯಂತ. ನಾವು ಹೀಗೆ ಕಷ್ಟ ಇದ್ದಾಗ ಪರಿಹಾರ ಮಾಡ್ಕೋಬೇಕಲ್ಲ, ಇದೇ ಪರಿಹಾರ. ಈ ಪರಿಹಾರದಿಂದ ಈಗ ತಲೆನೋವು ಏನೋ ಬಂದರೆ ಔಷಧಿ ತಗೊಳ್ತೀವಿ, ತಲೆನೋವು ಬಂದರೆ ಏನಪ್ಪ ಇದು ಮುಗಿದೋಯ್ತ ಜೀವನ ಅನ್ನಲ್ಲ ನಾವು. ಹಾಗೆ ಪರಿಹಾರ ಮಾಡ್ಕೋತೀವಲ್ಲ, ಆ ರೀತಿಯಲ್ಲಿ ಅಷ್ಟು ದೂರ ಇದೆ ಅಂತ ಕಂಗಾಲಾಗೋ ಅವಶ್ಯಕತೆ ಇಲ್ಲ. ವಿಷ್ಣು ಸಹಸ್ರನಾಮಕ್ಕೆ ಇದು ಯಾವ ಮಹಾ ತೆಗೆದುಹಾಕೋದು, ಹಾಗೆ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಪ್ರಾರ್ಥಿಸಿ, ವಿಷ್ಣುವಿನಲ್ಲಿ ಶರಣಾಗಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಶಶಿಮಂಗಳ ಯೋಗ ಚಂದ್ರ ಕುಜರನ್ನು ಕಾಣ್ತಾ ಇದ್ವಿ. ರವಿ ಬುಧ ಮತ್ತು ಗುರು ಯುತಿಯನ್ನು ಕಾಣ್ತಾ ಇದ್ದೀವಿ. ಅದು ಕರ್ಕಟಕ ರಾಶಿಯಲ್ಲಿ ಕೇತು ಇರ್ತಕ್ಕಂಥ, ಸಿಂಹರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ, ಅದು ಧನು ರಾಶಿಯಲ್ಲಿ ರಾಹು ಶನೇಶ್ವರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಉತ್ಸಾಹ, ಶೌರ್ಯ ಫಲಗಳನ್ನು ಸೂಚಿಸ್ತಾ ಇದೆ. ಧೈರ್ಯ, ಸಾಹಸ, ಪರಾಕ್ರಮ ಅಂತೀವಲ್ಲ, ಆ ರೀತಿಯಲ್ಲಿ ಈ ದಿವಸ ಮೇಷರಾಶಿಯವರಿಗೆ ಕಾರ್ಯಸಾಹಸಗಳನ್ನು ಸೂಚಿಸ್ತಾ ಇದೆ. ಮತ್ತು ಸಹೋದರರಲ್ಲಿ, ಸೇವಕರಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲಗಳು, ಸಹಕಾರ ಕಾಣ್ತೀರ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನ ಅಭಿಪ್ರಾಯ ಸೂಚಿಸ್ತಾ ಇದೆ ಈ ದಿವಸ. ಶ್ರದ್ಧೆ ಸ್ವಲ್ಪ ಕಡಿಮೆ, ಅಂದರೆ ಸ್ವಲ್ಪ ಆಲಸ್ಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಆಲಸ್ಯದಿಂದ ಹೊರಗೆ ಬರಬೇಕು. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿವಸ. ಉಳಿದ ಹಾಗೆ ದಿವಸ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಈ ದಿವಸ ಆಂಜನೇಯನ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದ್ವಿತೀಯದ ಶಶಿಮಂಗಳ ಯೋಗ ಧನ ಸಂಪತ್ತಿಯನ್ನು ತಂದುಕೊಡುತ್ತೆ. ಸ್ವಲ್ಪ ಮಟ್ಟಿಗಿನ ಅನುಕೂಲ, ಸುಗ್ರಾಸ ಭೋಜನ, ಸ್ವಲ್ಪ ಸ್ಪೈಸಿ ಈ ರೀತಿಯಲ್ಲಿ ನೀವು ಅಪೇಕ್ಷೆ ಪಟ್ಟು ತಿಂತಕ್ಕಂಥದ್ದು, ಆ ರೀತಿಯಲ್ಲಿ ಇದೆ ಈ ದಿವಸ. ರಸ, ಸಿಹಿ ಈ ರೀತಿಯ ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಒಂದು ಸಮಾಧಾನ, ಸಂತೋಷ ಆ ರೀತಿಯಲ್ಲಿದೆ ಈ ದಿವಸ. ವಿದ್ಯಾರ್ಥಿಗಳಿಗೆ ಈ ದಿವಸ ಅನುಕೂಲದ ವಾತಾವರಣ ಇದೆ. ಈ ದಿವಸ ಸ್ವಲ್ಪ ವಸ್ತು ನಷ್ಟ, ಹಾನಿ ಅದನ್ನು ಸೂಚಿಸ್ತಾ ಇದೆ. ಮತ್ತು ಇನ್ಯಾವುದೋ ಅಶುಚಿ, ಮೈಲಿಗೆ, ಇನ್ಯಾವುದೋ ಒಂದು ದುರ್ವಾರ್ತೆಗಳು, ಬೇಡದ ದುಶ್ಚಟಕ್ಕೆ ಬಲಿಯಾಗಿಬಿಡ್ತಕ್ಕಂಥ ಸಾಧ್ಯತೆ, ಚಾಡಿಕೋರ್ತನದಿಂದಾಗಿ ತೊಂದರೆಗಳು, ಈ ರೀತಿಯ ಸ್ವಲ್ಪ ತೊಡಕು ಇದ್ದಾವೆ. ಹುಷಾರಾಗಿರಿ. ಅವ್ರ ವಿಚಾರ ಇವರಿಗೆ, ಇವ್ರಿಗೆ ವಿಚಾರ ಅವರಿಗೆ, ಆ ರೀತಿಯಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸ್ವಲ್ಪ ಕ್ಷತ ಅಂದರೆ ಅದು ಶರೀರಕ್ಕೆ ಪೆಟ್ಟು ಬೀಳಬಹುದು, ಹುಷಾರು. ಆದರೆ ಈ ದಿವಸ ನಿಮಗೂ ಕೂಡ ಒಂದು ಒಳ್ಳೆಯ ಸುಗ್ರಾಸ ಭೋಜನ ಅಂದುಕೊಂಡಿದ್ದು, ಇಷ್ಟ ಭೋಜನ ಅಂತ ಆ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಲ್ಲಿ ದಿವಸ ಕಿರಿಕಿರಿ ವಾತಾವರಣ, ಮನಸ್ತಾಪ ಮಾಡ್ಕೋತೀರಾ, ಸುಮ್ಮನೆ ವೃಥಾ ಬೇಡದ ಅನಗತ್ಯವಾಗಿರುತ್ತೆ, ಅಂಥದ್ರ ಕಡೆಗೆ ಹೆಚ್ಚಿನ ಗಮನ ಹೋಗುತ್ತೆ, ಆ ಮನಸ್ಸು ಕೆರಳಿ ಹೋಗುತ್ತೆ. ಚಿತ್ತೋತ್ತ ಸ್ಥಾನದಲ್ಲಿ ಮಾಂದಿ ಇದ್ದಾಗ ಏನು ಈ ಆಲೋಚನೆಗಳು ಹಾಳಾಗುತ್ತೆ, ಈ ಬೇಡದ ಆಲೋಚನೆಗಳು ಬಂದುಬಿಡುತ್ತೆ. ಈ ರೀತಿಯಲ್ಲೆಲ್ಲ ಇದೆ ಈ ದಿವಸ. ಹುಷಾರು. ವಿದೇಶ ಪ್ರಯಾಣ ಇದರ ತೊಂದರೆ ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಈಶ್ವರನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು ಈ ದಿವಸ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ಈ ದಿವಸ ನೀವು ನಿಮ್ಮ ದಿನಚರಿ ಪ್ರಾರಂಭ ಮಾಡೋ ಮುನ್ನ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಈ ದಿವಸ. ಜನ್ಮಾಧಿಪತಿ ವ್ಯಯದಲ್ಲಿದ್ದಾನೆ, ಹೀಗಾಗಿ ಹೆಚ್ಚಿನ ವ್ಯಯ, ಪರಿಶ್ರಮ, ಒತ್ತಡಗಳಿಗೆ ಬಲಿಯಾಗ್ತೀರ. ಅಪಮಾನಕ್ಕೆ ಇನ್ಯಾರೋ ಏನೋ ಅಂದರು ಅದು ಖಿನ್ನತೆ, ಈ ರೀತಿಯಲ್ಲಿದೆ. ಹುಷಾರಾಗಿರಿ. ಈ ದಿವಸ ನಿಮಗೆ ಶತ್ರುಗಳ ಬಾಧೆ, ಸ್ವಲ್ಪ ಸಾಲ ವಿಚಾರದಲ್ಲೂ ಸ್ವಲ್ಪ ತೊಡಕು ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಕೆಲಸದಲ್ಲೂ ಅಷ್ಟೇ ಪ್ರೆಷರ್ ಜಾಸ್ತಿ, ವರ್ಕ್ ಪ್ರೆಷರ್ ಜಾಸ್ತಿ. ಹೀಗಾಗಿ ಈ ದಿವಸ ತಪ್ಪದೇ ನೀವು ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ, ಬಿಲ್ವಾರ್ಚನೆ ಮಾಡಿಸೋದು, ಇದೆಲ್ಲ ಹೆಚ್ಚಿನ ಬಲ ಕೊಡುತ್ತೆ ನೋಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ
ಲಾಭದಾಯಕವಾಗಿದೆ. ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಲಾಭ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಪರಿಶ್ರಮ ಅಥವಾ ಕೆಲಸ ಏನೋ ಅಸಮಾಧಾನ ತಂದುಕೊಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಬುದ್ಧಿ ದ್ವಂದ್ವತೆಯಿಂದ ಇರುತ್ತೆ. ಡೈಲಮ ಅಂತೀವಲ್ಲ, ಗೊಂದಲದ ಗೂಡಾಗುತ್ತೆ ಈ ದಿವಸ ಬುದ್ಧಿ. ಮತ್ತು ಈ ದಿವಸ ಹೈಯರ್ ಸ್ಟಡೀಸ್ ಅವರಿಗೆ ತೊಂದರೆಗಳು, ತೊಡಕುಗಳು, ಮನಸ್ತಾಪ, ಖಿನ್ನತೆ, ಬೇಸರ ಈ ರೀತಿಯಲ್ಲಿ ಇದೆ ಈ ದಿವಸ. ಇದಕ್ಕೆ ಪರಿಹಾರ ಏನು ಅಂದರೆ ಈಶ್ವರನ ಆರಾಧನೆಯೇ. ಈಶ್ವರದ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ರಾಷ್ಟ್ರಾಧಿಪತಿ ಅವನಿಗೂ ಬಲ ಇಲ್ಲ, ವೇದಲ್ಲಿದ್ದಾನೆ. ಈ ಕಾರಣದಿಂದ ಆರೋಗ್ಯದಲ್ಲೂ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ದಿವಸ ಅನುಕೂಲ ಫಲ ಸೂಚಿಸ್ತಾ ಇದೆ. ಲಾಭಾಧಿಪತಿ ಇರೋದರಿಂದ ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ. ಸ್ವಲ್ಪ ತೊಂದರೆ ಇಲ್ಲ ಅಂತಲ್ಲ, ತೊಂದರೆಗಳು ಇದ್ದಾವೆ ಸ್ವಲ್ಪ ಮಟ್ಟಿಗೆ. ಇನ್ನು ಆದರೆ ಜಯಿಸ್ತೀರ, ಆ ತೊಂದರೆಗಳನ್ನು ದಾಟುವ ಶಕ್ತಿ ಇದೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ಕೃಷಿಕರಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹಳ್ಳಿಗಳಲ್ಲಿ ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತೆ ಈ ದಿವಸ. ಪ್ರಯಾಣದಲ್ಲೂ ಅಷ್ಟೇ ರೋಡ್ ರೇಜಸ್ಸು, ಮತ್ತೊಂದು ಈ ರೀತಿಯ ಜಗಳ, ಕಲಹ, ಈ ರೀತಿಯಲ್ಲಿ ಒಂದು ಕಿರಿಕಿರಿಯ ವಾತಾವರಣ ರಸ್ತೆಗಳಲ್ಲಿ ಪ್ರಯಾಣದಲ್ಲಿ ಕಾಣುವ ಸಾಧ್ಯತೆ ಇದೆ. ಅಥವಾ ನೀವು ಈ ಕ್ಯಾಬ್ ಬುಕ್ ಮಾಡಿರ್ತೀರೋ, ಮತ್ತೊಂದು ಬರಲಿಲ್ಲ, ಮಗದೊಂದು, ಈ ರೀತಿಯ ಒಂದು ಅಸಮಾಧಾನ ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ, ಕಲಹ, ಆ ವಾತಾವರಣ ಕೂಡ ಇದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಅನುಕೂಲದ ವಾತಾವರಣ ಇದೆ, ದೈವಾನುಕೂಲ. ಅದರಿಂದಾಗಿ ನಿಮಗೆ ಸ್ವಲ್ಪ ಸಹಾಯಗಳು ಉಂಟಾಗುತ್ತೆ. ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ ಕಾಣ್ತೀರ ಈ ದಿವಸ. ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಗಂಟಲು, ಕಿವಿ ಸಮಸ್ಯೆಗಳು ನಿಮ್ಮನ್ನು ಸ್ವಲ್ಪ ಕಾಡಬಹುದು ಈ ದಿವಸ. ಉಳಿದ ಹಾಗೆ ಬಂಧುಗಳ ಸಹಕಾರ, ಆತ್ಮೀಯತೆ ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ನಿಮಗೆ ಅನುಕೂಲದ ವಾತಾವರಣ ಇದೆ. ಸಹಾಯ ಸಹಕಾರಗಳಿದ್ದಾವೆ. ಗೌರ್ಮೆಂಟ್ ಜಾಬ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ನೀವು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆಹಾರದಲ್ಲಿ ತೊಂದರೆ ಉಂಟಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಘರ್ಷಣೆ, ತೊಡಕು, ಇನ್ಯಾರ್ದೋ ಜಗಳ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಈ ದಿವಸ ಸ್ವಲ್ಪ ಅಸಮಾಧಾನ. ಮತ್ತು ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಬ್ಯಾಂಕುಗಳ ವ್ಯವಹಾರವೋ ಅಥವಾ ಇನ್ನೇನೋ ಟ್ರಾನ್ಸಾಕ್ಷನ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ಈ ದಿವಸ ಗುರುಸ್ಮರಣೆ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತೊಂದರೆ, ತೊಡಕು ಸೂಚಿಸ್ತಾ ಇದೆ. ಅವರೇ ಹುಷಾರಾಗಿರಬೇಕು ಈ ದಿವಸ. ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಅಷ್ಟೇ, ಸಂಗಾತಿಯ ಯಾವ ನಿಮ್ಮ ಬಾಂಧವ್ಯಕ್ಕೆ ಆರೋಗ್ಯ ಹಾಳಾಗುತ್ತೆ. ಹೀಗಾಗಿ ಸ್ವಲ್ಪ ಅಲ್ಲೂ ಹುಷಾರಾಗಿರಬೇಕು. ಈ ದಿವಸ ನಿಮಗೆ ಒಂದು ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಅದಕ್ಕೆ ತೊಂದರೆಗಳು, ಹಿನ್ನಡೆ ಬರತಕ್ಕಂಥದ್ದು, ನಷ್ಟ ಸಂಭವ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಶಿವಸಹಸ್ರನಾಮ ಹೇಳ್ಕೊಳ್ಳೋದು ಎರಡೂ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಂದರೆ ಇದೆ, ಹುಷಾರಾಗಿರಿ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಅವರಿಂದ ಮನಸ್ತಾಪ, ಅವರಲ್ಲಿ ದ್ವೇಷ ಅಥವಾ ವೈರತ್ವ, ದ್ವೇಷ ಅಲ್ಲ ವೈರತ್ವ ಸಾಧ್ಯತೆ ಏನೋ ಒಂದು ರೀತಿಯಲ್ಲಿ ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ಮತ್ತು ಈ ದಿವಸ ನಿಮಗೆ ಕಾಲಿಗೆ ಪೆಟ್ಟಾಗಬಹುದು, ಅಧಿಕ ವ್ಯಯ ಉಂಟಾಗಬಹುದು. ಈ ರೀತಿಯಲ್ಲಿ ಸ್ವಲ್ಪ ತೊಂದರೆ ಇದೆ ಈ ದಿವಸ ನಿಮಗೂ ಕೂಡ. ಆದರೆ ಧೈರ್ಯ ಇದೆ, ಹಿರಿಯರ ಸಲಹೆ ಸಿಗುತ್ತೆ, ಉತ್ತಮ ಸಲಹೆಗಳು ಸಿಗಬಹುದು ಹಿರಿಯರಿಂದ, ಅದು ನಿಮಗೆ ಸ್ವಲ್ಪ ಸಹಾಯ ಮಾಡುತ್ತೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ, ಬಿಲ್ವಾರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ವಿಶೇಷವಾದ ಅನುಕೂಲ, ವಿದೇಶ ವಹಿವಾಟಿನ ಅನುಕೂಲಗಳು, ವಿದೇಶ ಸಂಪರ್ಕಗಳ ಸಾಧ್ಯತೆಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಬುದ್ಧಿ ಚುರುಕಾಗಿರುತ್ತದೆ ಈ ದಿವಸ. ಹೈಯರ್ ಸ್ಟಡೀಸ್ವರೆಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮನಸ್ಸು ಚಂಚಲವಾಗಿರುತ್ತೆ. ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಈ ದಿವಸ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ನಿಮಗೆ ತೊಡಕು, ತೊಂದರೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ವಿಘ್ನಗಳು ಬರಬಹುದು. ಸ್ನೇಹಿತರು, ಬಂಧುಗಳ ಸಹಾಯ ಚೆನ್ನಾಗಿರ್ತದೆ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಮನಸ್ತಾಪ ಆಗಿರ್ತದೆ. ಸಣ್ಣ ಪ್ರಮಾಣದಲ್ಲಿ ಗಾಬರಿ ಬೇಡ. ಹೈಯರ್ ಸ್ಟಡೀಸ್ ಅವರು ತುಂಬ ಚೆನ್ನಾಗಿದೆ. ಮತ್ತು ಇವರಿಂದ ಸ್ನೇಹಿತರಿಂದ ತುಂಬ ಸಹಾಯ ಸಹಕಾರ ಇದೆ ಈ ದಿವಸ. ಬಂಧುಗಳಿಂದ, ತಾಯಿ ಬಂಧುಗಳಿಂದ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದು, ಅದು ಮಂತ್ರ ಗಮನಿಸಿ. ಓಂ ಸೋಮ ಸೂರ್ಯಾಗ್ನಿಲೋಚನಾಯ ನಮಃ. ಶಿವನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ.
ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.